ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ನವ್ ಯುವರ್ ಸೊಲ್ಯೂಷನ್ ವಿತ್ ಮಲ್ಲಿಕಾರ್ಜುನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಈ ಒಂದು ತರಗತಿಯಲ್ಲಿ ನಾವು SSC GDಯ 23 ಫೆಬ್ರವರಿಯಲ್ಲಿ ನಡೆದಂತಹ ಮೊದಲನೇ ಶಿಫ್ಟಿನ ಗಣಿತ ಪ್ರಶ್ನೆಗಳನ್ನು ಅನಲೈಸಿಸ್ ಮಾಡ್ತಾ ಇದ್ದೀವಿ. ನೀವು ನಮ್ಮ ಚಾನೆಲ್ನ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ, ಮೊದಲನೆಯ ಪ್ರಶ್ನೆ ಏನು ಹೇಳ್ತಾ ಇದೆ, 15 ಸೆಂಟಿಮೀಟರ್ ತ್ರಿಜ್ಯವನ್ನು ಹೊಂದಿರುವ ಘನ ಲೋಹದ ಗೋಳವನ್ನು ಕರಗಿಸಲಾಗಿದೆ. ಒಂದು ಘನ ಲೋಹದ ಗೋಳ ಇದೆ, ಅದನ್ನ ಕರಗಿಸಿದ್ದಾರೆ ಮತ್ತು ಪಾದದ ವ್ಯಾಸ 15 ಸೆಂಟಿಮೀಟರ್ ಹೊಂದಿರುವ ಒಂದು ಶಂಕುವಾಗಿ ಹೊಸ ರೂಪಕ್ಕೆ ತರಲಾಗಿದೆ. ಹಾಗಾದರೆ ಶಂಕುವಿನ ಎತ್ತರ ಕಂಡುಹಿಡಿಬೇಕು. ಓಕೆ, ನಮ್ಮೆಲ್ಲರಿಗೂ ಗೊತ್ತಿರ್ತದ ಏನು, ಘನ ಲೋಹದ ಗೋಳದ ಸೂತ್ರ ಏನಿರ್ತದ, 4 ಇಂಟು 5 ಡಿವೈಡೆಡ್ ಬೈ 3 ಇಂಟು ಆರ್ ಕ್ಯೂಬ್. ಓಕೆ, ಆರ್ ಅಂದ್ರ ತ್ರಿಜ್ಯ. ಓಕೆ, ಇದನ್ನ ಕರಗಿಸಿ ಏನ್ ಮಾಡಿದಾರ, ಶಂಕು ಮಾಡಿದಾರ. ಶಂಕುವಿನ ಸೂತ್ರ ನಮಗೆ ಗೊತ್ತದ, 5 ಡಿವೈಡೆಡ್ ಬೈ 3 ಆರ್ ಸ್ಕ್ವೇರ್ ಇಂಟು ಎಚ್. ಎಚ್ ಅಂದ್ರ ಹೈಟು, ಆರ್ ಅಂದ್ರ ತ್ರಿಜ್ಯ. ಓಕೆ, ನೋಡ್ರಿ, ಈ ಕಡೆನೂ 5/3 ಅದ, ಈ ಕಡೆನೂ 5/3 ಅದ. ಏನಾಗ್ತದ, ಕ್ಯಾನ್ಸಲ್ ಆಯ್ತು. ಯಾಕ, ಇದು ಈ ಕಡೆ ಬಂದ್ರ ಭಾಗಾಕಾರ ಆಗ್ತದ. ಓಕೆ, 4 ಆಸ್ ಇಟ್ ಈಸ್ ಬರ್ದಿವಿ ಇಂಟು ಆರ್ ಕ್ಯೂಬ್. ಆರ್ ಅಂತಂದ್ರೆ ಇಲ್ಲಿ ತ್ರಿಜ್ಯ ಎಷ್ಟು ಕೊಟ್ಟಿದಾರ ನೋಡ್ರಿ, 15 ಕೊಟ್ಟಿದಾರ. ಹಂಗಾರ ಇದನ್ನ 15 ಇಂಟು 15 ಇಂಟು 15 ಬರ್ಕೊಂಡ್ರಿ. ರೈಟ್, ಈಸ್ ಈಕ್ವಲ್ ಟು ಆರ್ ಕ್ಯೂಬ್. ಇಲ್ಲಿ ನೋಡ್ರಿ, ವ್ಯಾಸ ಕೊಟ್ಟಿರ್ಲಿ, ಏನ್ ಕೊಟ್ಟರು, ವ್ಯಾಸ. ವ್ಯಾಸ ಮತ್ತೆ ತ್ರಿಜ್ಯಕ್ಕೆ ಏನು ವ್ಯತ್ಯಾಸ, ತ್ರಿಜ್ಯ ಅಂತಂದ್ರೆ ವ್ಯಾಸದ ಏನಿರ್ತದೆ, ಅರ್ಧ ಇರ್ತದೆ. ರೇಡಿಯಸ್ ಡಯಾಮೀಟರ್ದು ಹಾಫ್ ಇರ್ತದೆ. ಅದಕ್ಕೋಸ್ಕರ ಇದನ್ನ ಏನ್ ಮಾಡ್ತೀವಿ, 15 ಭಾಗಿಸು 2. ಇದನ್ನ 2 ಸಲ ಬರಿಬೇಕು, 2 ಸಲ. ಯಾಕಂತಂದ್ರೆ ಇಲ್ಲಿ ಏನಾಗದ, ಸ್ಕ್ವೇರ್ ಅದ. ನಾವು ಹೈಟ್ ಕಂಡು ಹಿಡಿಬೇಕು. ಆಸ್ ಇಟ್ ಈಸ್ ಹೈಟ್ ಅನ್ನ ಬರ್ದಿನ ಇಲ್ಲಿ. ಓಕೆ, ನೋಡ್ರಿ, ಇಲ್ಲಿ ಗುಣಾಕಾರದಾಗ ಇದ್ದಂತ 15 ಇಂಟು 15 ಈ ಕಡೆ ಬಂದ್ರೆ ಏನಾಗ್ತದ, ಭಾಗಾಕಾರ ಆಗ್ತದೆ. ಈ ಕಡೆ ಬಂದ್ರೆ ಏನಾಗ್ತದ, ಭಾಗಾಕಾರ. 15 ಇಂಟು 15 ಡೈರೆಕ್ಟ್ ಆಗಿ ಇಲ್ಲಿಂದ ಇಲ್ಲಿ ಕಡ್ತಾ ಹೊಡಿಬೋದಿತ್ತು, ನಿಮಗೆ ಕನ್ಫ್ಯೂಷನ್ ಆಗ್ತದೆ ಅಂತ ನಾ ಏನ್ ಮಾಡೀನಿ, ಬರ್ತೀನಿ. ಇಲ್ಲಿ ಗುಣಾಕಾರದಾಗಿದ್ದಂತ 15 ಈ ಕಡೆ ಬಂದ್ರೆ ಏನಾಯ್ತು, ಭಾಗಾಕಾರ ಆಯ್ತು. ನೋಡ್ರಿ, 15 ಇಂಟು 15 15 ಇಂಟು 15 ಕ್ಯಾನ್ಸಲ್ ಆಯ್ತು. 15 4 60. ಈ ಕಡೆ ಎಷ್ಟು ಉಳಿತು, 60. ಇಲ್ಲಿ ನೋಡ್ರಿ, ಭಾಗಾಕಾರದಾಗ 2 ಇಂಟು 2 2 ಇಂಟು 2 ಅಂದ್ರೆ ಎಷ್ಟಾಯ್ತು, 4. ಇಲ್ಲಿ ಭಾಗಾಕಾರದ ಇದ್ದಂತ 4 ಈ ಕಡೆ ಸೈಡ್ ಬಂದ್ರೆ ಏನಾಗ್ತತಿ, ಗುಣಾಕಾರದಾಗ 4 ಆಗ್ತೈತಿ. ಹೌದಾ, ಇಲ್ಲಿ ಎಚ್ ಅಷ್ಟ ಉಳಿತು. 6 4 24, ಮುಂದೊಂದು 0 ಐತಿ. ಹಂಗಾರೆ ಎಷ್ಟು ಉತ್ತರ ಬಂತಪ್ಪ, 240. ಆಪ್ಷನ್ 1 ಸರಿಯಾದ ಉತ್ತರ ಆಗಿತ್ತು. ಎರಡನೆಯ ಪ್ರಶ್ನೆ ಏನ್ ಹೇಳ್ತಾ ಇದೆ, ಒಂದು ಕೆಲಸವನ್ನ M1 ಒಬ್ಬನೇ 14 ದಿನಗಳಲ್ಲಿ ಮಾಡಬಲ್ಲನು. ಅದೇ ಕೆಲಸವನ್ನು M2 ಒಬ್ಬನೇ 70 ದಿನಗಳಲ್ಲಿ ಮಾಡಬಲ್ಲನು. M1 ಅನ್ನುವಂತ ವ್ಯಕ್ತಿ ಒಂದು ಕೆಲಸ ಎಷ್ಟು ದಿವಸನಾಗ ಮಾಡ್ತಾನ, 14 ದಿನದಲ್ಲಿ ಮಾಡ್ತಾನ. M2 ಅನ್ನುವಂತಹ ವ್ಯಕ್ತಿ ಎಷ್ಟು ದಿವಸದಲ್ಲಿ ಮಾಡ್ತಾನ, 70 ದಿನಗಳಲ್ಲಿ ಮಾಡ್ತಾನ. ಅದೇ ಕೆಲಸವನ್ನು ಅವರಿಬ್ಬರು ಅಂದ್ರ M1 ಮತ್ತ M2 M3ಯ ಸಹಾಯದಿಂದ 7 ದಿನಗಳಲ್ಲಿ ಮುಗಿಸ್ತಾರ. M1 M2 M3 ಸಹಾಯ ತಗೊಂಡ 7 ದಿವಸನಾಗ ಮುಗಿಸ್ತಾರ ಅಂತ ಹೇಳ್ತಾರ. ರೈಟ್, ಅದೇ ಕೆಲಸವನ್ನ M3 ಒಬ್ಬ 2 ದಿವಸನಾಗ ಮಾಡ್ತಾನು ಅಂತ ಕೇಳ್ಯಾರ. ಹಂಗಾರೆ ನಾವು ಕಂಡು ಹಿಡಿಬೇಕಾಗಿದ್ದು ಯಾರ್ದೀಗ, M3 2 ದಿವಸನಾಗ ಮಾಡ್ತಾನ. ನೋಡ್ರಿ, ಇದೇನಾಯ್ತು, ಡೇಸ್ ಆಯ್ತು, ದಿನಗಳಾಯ್ತು. ಓಕೆ, ಮಾಡಕ್ ಕೆಲಸ ಬೇಕಲ್ಲ. ಈಗ ಮಾಡಕ್ ಕೆಲಸ, ಇವು 3ರ ಲಸ LCM. ನೋಡ್ರಿ, 3ರ ಲಸ ಎಷ್ಟು ಬರ್ತದೆ, ಎಲ್ಲಾ ಸಂಖ್ಯೆಯಿಂದ ಹೋಗುವಂತ ಸಂಖ್ಯೆ 70. 14ರಿಂದನೂ ಹೋಗ್ಬೇಕು, 70ರಿಂದನೂ ಹೋಗ್ಬೇಕು, 7ರಿಂದ ಹೋಗ್ಬೇಕು. ಓಕೆ, 14 ಎಷ್ಟಲೇ 70, 14 70, 70 ಎಷ್ಟಲೇ 70, 71 70, 7 ಎಷ್ಟಲೇ 70, 7 10 70. ಹಂಗಾರ ಒಂದ್ ದಿವ್ಸಕ್ಕೆ ಮಾಡುವಂತ ಕೆಲಸ ಸಿಕ್ತು ನಮ್ಗೆ. M1 ಒಂದ್ ದಿವ್ಸಕ್ಕೆ 5 ಕೆಲಸ ಮಾಡ್ತಾನ, M2 ಒಂದ್ ದಿವ್ಸಕ್ಕೆ 1 ಕೆಲಸ ಮಾಡ್ತಾನ. ನೋಡ್ರಿ, M1 M2 M3 ಕೂಡಿಬಿಟ್ಟು ಎಷ್ಟು ಕೆಲಸ ಮಾಡ್ತಾರಲ್ಲಿ, 10 ಕೆಲಸ ಮಾಡ್ತಾರ. ನೋಡ್ರಿ, M1 ಒಂದ್ ದಿವ್ಸಕ್ಕೆ 5 ಮಾಡ್ತಾನ, M2 ಒಂದ್ ದಿವ್ಸಕ್ಕೆ 1 ಮಾಡ್ತಾನ. ಹಂಗಾರೆ ಇವ್ರಿಬ್ರು ಒಂದ್ ದಿವ್ಸಕ್ಕೆ ಎಷ್ಟು ಕೆಲಸ ಮಾಡ್ತಾರು, ಇಬ್ರು ಕೂಡ್ರ 6 ಕೆಲಸ ಮಾಡ್ತಾರು. ಆದ್ರೆ ಇಲ್ಲಿ ನೋಡ್ರಿ, ಎಷ್ಟು ಕೆಲಸ ಆಗತೈತಿ, 10 ಕೆಲಸ ಆಗತೈತಿ. ಹಂಗಾರ 4 ಎಕ್ಸ್ಟ್ರಾ ಕೆಲಸ ಯಾರು ಮಾಡಿರ್ತಾರ ಇಲ್ಲಿ, ಆ 4 ಎಕ್ಸ್ಟ್ರಾ ಕೆಲಸ ಯಾರು ಮಾಡಿರ್ತಾರೋ, M3 ಮಾಡಿರ್ತಾನ. 4 ಎಕ್ಸ್ಟ್ರಾ ಕೆಲಸ ಯಾರು ಮಾಡಿರ್ತಾರೋ, M3 ಮಾಡಿರ್ತಾನ. ಹಂಗಾರ M3 ಒಬ್ಬ ಟೋಟಲ್ ಕೆಲಸ 2 ದಿವಸನಾಗ ಮಾಡ್ತಾನ ಅಂತ ಕೇಳ. ಟೋಟಲ್ ಕೆಲಸ 70 ಇತ್ತು. ಹಂಗಾರ M3 ಒಂದ್ ದಿವ್ಸಕ್ಕ 4 ಕೆಲಸ ಮಾಡ್ತಾನ. ಹಂಗಾರ ಎಷ್ಟು ದಿವಸ ತಗೋತಾನವ,
ನೋಡ್ರಿ ಇಲ್ಲಿ 4ರಿಂದ 70 ಭಾಗ ಕಂಪ್ಲೀಟ್ ಆಗಿ ಹೋಗಂಗಿಲ್ಲ. ಅದಕ್ಕೋಸ್ಕರ ಆನ್ಸರ್ ಏನು ಬರ್ತೈತಿ, ದಶಮಾಂಶದೊಳಗೆ ಬರ್ತೈತಿ, ಪಾಯಿಂಟ್ ಒಳಗೆ ಬರ್ತೈತಿ. ಹಂಗಾರ ಪಾಯಿಂಟ್ ಒಳಗಿರುವಂತಹ ಒಂದೇ ಒಂದು ಆಪ್ಷನ್ ಯಾವ್ದಿತ್ತು, ಆಪ್ಷನ್ 1 ಸರಿಯಾದ ಉತ್ತರ ಆಗಿತ್ತು. ನೀವು ಕಡ್ತಾ ಹೊಡೆದ್ರು ಏನ್ ಬರ್ತೈತಿ, 70/4 ಅಂದ್ರ 4 1 4, 3 ಉಳಿತು, 4 7 28, ಎಷ್ಟು ಉಳಿತು, 2 ಉಳಿತು. ಪಾಯಿಂಟ್ ಕೊಟ್ರೆ ಎಷ್ಟಾಯ್ತು, 25. ಪಾಯಿಂಟ್ ಕೊಟ್ರೆ ಎಷ್ಟಾಯ್ತು, 20. 4 5 20 ಅಂದ್ರೆ ಎಷ್ಟು ದಿನ ಆಯ್ತು, 17.5 ದಿನಗಳಲ್ಲಿ M3 ಈ ಕೆಲಸವನ್ನ ಪೂರ್ತಿಯಾಗಿ ಮುಗಿಸ್ತಾನೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ರಿ ಏನ್ ಹೇಳ್ತಾ, ಮೋಹನ್ ಅವರು 4,000 ರೂಪಾಯಿ ನೀಡಿ ಹಳೆಯ ಮೊಬೈಲ್ ಅನ್ನ ಖರೀದಿಸ್ತಾರ. ಓಕೆ, ಅದರ ದುರಸ್ತಿ ಅಂದ್ರ ರಿಪೇರಿಗಾಗಿ 500 ರೂಪಾಯಿ ಖರ್ಚು ಮಾಡ್ತಾರ. ಹಂಗಾರ ಈಗ ಮೊಬೈಲಿಗೆ ಟೋಟಲ್ ಖರ್ಚು ಮಾಡಿದ್ ಎಷ್ಟು, ಅವ್ರು 4,000 ರೂಪಾಯಿ ಮೊದಲ, 500 ರೂಪಾಯಿ ಈಗ. ಹಂಗಾರ ಮೊಬೈಲಿಗೆ ಖರ್ಚು ಮಾಡಿದ್ ಎಷ್ಟು ರೂಪಾಯಿ, ಅವರು 4,500 ರೂಪಾಯಿ ಖರ್ಚು ಮಾಡ್ಯಾರ. ಓಕೆ, ಆ ಮೊಬೈಲ್ ಅನ್ನ 5,000 ರೂಪಾಯಿಗೆ ಮಾರಾಟ ಮಾಡಿದಾರ. 4,500 ತಗೊಂಡು ಎಷ್ಟಕ್ಕೆ ಮಾರಿದಾರ ಅವರು, 5,000 ರೂಪಾಯಿಗೆ ಮಾರಿದಾರ. ಹಾಗಾದ್ರೆ ಉಂಟಾದ ಲಾಭ ಎಷ್ಟು ನೋಡ್ರಿ, ಎಷ್ಟು ರೂಪಾಯಿ ಲಾಭ ಆಗೈತಿ ಇಲ್ಲಿ, 500 ರೂಪಾಯಿ ಲಾಭ ಆಗೈತಿ. ಎಷ್ಟು ರೂಪಾಯಿ ಮ್ಯಾಗ, 4,500 ರೂಪಾಯಿಕ 500 ರೂಪಾಯಿ ಲಾಭ ಆಗೈತಿ. 4,500 ರೂಪಾಯಿ ಮ್ಯಾಗ 500 ರೂಪಾಯಿ ಲಾಭ ಆಗೈತಿ. ಹಂಗಾರೆ ಶೇಕಡಾಕ್ ಬದಲು ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು, 100ರಿಂದ ಗುಣಿಸ್ಬೇಕು. 5 0ಯಿಂದ 0, 0ಯಿಂದ 0 ಹೋಯ್ತು. 5 1 5 9, 1/9 ಇಂಟು 100 ಅಂದ್ರ ಇತರ ಬೆಲೆ ನಿಮಗೆ ನೆನಪಿರ್ಲಿ ಎಷ್ಟಿರ್ತದ, 11.11. 1/9 ಇಂಟು 100 ಅಂತಂದ್ರೆ ಎಷ್ಟು ಬರ್ತದ, 11.11%. ನೀವು ಕಡತ ಹೊಡೆದ್ರು ಇಷ್ಟೇ ಬರ್ತದೆ. ಓಕೆ, 4ನೆಯ ಪ್ರಶ್ನೆ, ಒಂದು ವೇಳೆ x ನ ಬೆಲೆ 2 ಆಗಿದ್ರ 4x, x + 4, 3x - 1ಗಳ 4ನೆಯ ಸಮಾನುಪಾತ ಕಂಡಿಡಿರಿ. ನಾನು ಇದರ ಬಗ್ಗೆ 1ನೆಯ ಸಮಾನುಪಾತ, 2ನೇ ಸಮಾನುಪಾತ, 3ನೇ ಸಮಾನುಪಾತ, 4ನೇ ಸಮಾನುಪಾತ ಮತ್ತು ಮಧ್ಯ ಸಮಾನುಪಾತದ ಬಗ್ಗೆ ಸ್ಪೆಸಿಫಿಕ್ ಆಗಿ ಒಂದು ವಿಡಿಯೋ ಮಾಡಿದ್ದೀನಿ. ಅದು ರೇಷಿಯೋ ಆ್ಯಂಡ್ ಪ್ರೊಪೋರ್ಷನ್ ಕಾನ್ಸೆಪ್ಟ್ ನಲ್ಲಿ ಇರುವಂತದ್ದು. ಓಕೆ, ನೀವು ಅದನ್ನ ರೆಫರ್ ಮಾಡ್ಕೋಬಹುದು. ಓಕೆ, ಹಾಗಾದ್ರೆ ನಾವು ಈ ಎಕ್ಸ್ ಜಾಗದಾಗ ಏನ್ ತುಂಬಬೇಕಂತ ಹೇಳ್ಯಾರ ಅವರು, 2. ನೋಡ್ರಿ 4x, 4 ಇಂಟು 2 ಎಷ್ಟಾಯ್ತಪ್ಪ, 8. ಎಕ್ಸ್ ಜಾಗದಾಗ 2 ತುಂಬ್ರೆ ಏನಾಯ್ತು, 4 ಇಂಟು 2 8. ನೋಡ್ರಿ ಎಕ್ಸ್ ಜಾಗದಾಗ 2 ತುಂಬಿ ಅನ್ಕೋ, 2 + 4 ಎಷ್ಟಾಯ್ತದ, 6 ಆಗ್ತದ. ಓಕೆ, ಎಕ್ಸ್ ಜಾಗದಾಗ 2 ತುಂಬಿನಿ ಅಂದ್ರ 3 2 ಎಷ್ಟಾಯ್ತು, 6. 6ರಾಗ 1 ಕಳೆದ್ರೆ ಎಷ್ಟು ಬಂತು, 5. ಗೊತ್ತಲ್ಲ. ಹಂಗಂದ್ರೆ ಈಗ 4ನೇ ಪ್ರೊಪೋರ್ಷನ್ ಕಂಡುಹಿಡಿಬೇಕು. ಇದು 1ನೇದ, 2ನೇದ. ಹಂಗಾರ ಇದು 3ನೇದ, ಇದೇನು 4ನೇದ ಕಂಡುಹಿಡಿಬೇಕು. ಇದಕ್ಕೆ ಏನಂತ ಹೇಳಿದ್ ನಾನು, ನಡಕಿನೂ 2 ಗುಣಿಸ್ಬೇಕು, ಉಳಿದ್ರಿಂದ ಭಾಗಿಸ್ಬೇಕು. ಇವು 2 ಗುಣಿಸ್ರಿ, ಎಷ್ಟು ಬಂತು, 6 5 30. ಉಳಿದದ್ದು ಯಾವುದು, ಇದ 8. ಇದರಿಂದ ಭಾಗಿಸ್ರಿ, ಎಷ್ಟಾಯ್ತು, 2 15 2 4. ಹಂಗಾರೆ ಎಷ್ಟು ಬಂತು, 15/4. ಆಪ್ಷನ್ 1 ಸರಿಯಾದ ಉತ್ತರ ಆಗಿತ್ತು. ಇಲ್ಲ ಅಂದ್ರೆ ಏನ್ ಮಾಡ್ರಿ, ನೀವು ಇನ್ನೊಂದು ಮೆಥಡ್ ಅದ, ಅದಕ್ಕೆ 8:6. 8:6 ಅಂತಂದ್ರೆ ಏನ್ ಮಾಡ್ರಿ, 8/6 ಬರ್ಕೋ = 5/x. ಓಕೆ, ನೆಕ್ಸ್ಟ್ ಇದನ್ನ ಗುಣಿಸ್ರಿ, ಉಳಿದ್ರಿಂದ ಭಾಗಿಸ್ರಿ, ಹಾಗೂ ಏನಾಗ್ತದ, ಸೇಮೇ ಉತ್ತರ ಬರುವಂತದ್ದು. ಪ್ರಶ್ನೆ ಏನ್ ಹೇಳ್ತಾ ಇದೆ ನೋಡಿ, ಒಬ್ಬ ವ್ಯಕ್ತಿಯು 15,000 ರೂಪಾಯಿಗಳನ್ನು 30% ಚಕ್ರ ಬಡ್ಡಿಯ ದರದಲ್ಲಿ ಲೆಕ್ಕದಲ್ಲಿ ಸಾಲವಾಗಿ ಪಡೆದನ. ಒಬ್ಬ ವ್ಯಕ್ತಿ ಇದಾನ, ಅವ 15,000 ರೂಪಾಯಿನ 30%, ಒಂದು ವರ್ಷಕ್ಕೆ ಎಷ್ಟ, 30% ನಂಗ ಬಡ್ಡಿಗೆ ತಗೋತಾನ. ಒಂದು ವೇಳೆ ಬಡ್ಡಿಯನ್ನು ಅರ್ಧ ವಾರ್ಷಿಕವಾಗಿ ಲೆಕ್ಕ ಹಾಕಿದ್ರ, ಈ ಬಡ್ಡಿಯನ್ನು ಎಷ್ಟು ವರ್ಷಕ್ಕೆ ಲೆಕ್ಕ ಹಾಕತಾರ ಅವರು, ಅರ್ಧ ವರ್ಷಕ್ಕೆ. ಒಂದು ವರ್ಷಕ್ಕೆ 30% ಅಂದ್ರ ಅರ್ಧ ವರ್ಷಕ್ಕೆ ಎಷ್ಟು ಪರ್ಸೆಂಟ್ ಆಯ್ತಪ್ಪ, 15%. 15% ಬಡ್ಡಿ ಆಯ್ತು. ಓಕೆ, ಒಂದು ವರ್ಷದ ನಂತರ ಅವನು ಪಾವತಿಸಬೇಕಾದ ಮೊತ್ತ ಎಷ್ಟು ನೋಡ್ರಿ, ಅರ್ಧ ವರ್ಷಕ್ಕೆ ಎಷ್ಟು ಬಡ್ಡಿ ಹಾಕತ್ತಾರ ಅವರು, 15%. ಹಂಗಾರೆ ನಾವು ಏನ್ ಮಾಡ್ಬೇಕು, ಒಂದು ವರ್ಷಕ್ಕೆ ಕಂಡುಹಿಡಿಬೇಕು. ಒಂದು ವರ್ಷಕ್ಕೆ ಎಷ್ಟು ಬಡ್ಡಿ ಕೊಡೋದು, ಎಷ್ಟು ಮೊತ್ತ ಕೊಡ್ಬೇಕು, ಅವ ಎಷ್ಟು ರೊಕ್ಕ ಹೊಳ್ಕೊಡ್ಬೇಕಂತ ಕಂಡುಹಿಡಿಬೇಕು. ಹೌದಲ್ಲ. ಹಂಗಂದ್ರೆ ನೋಡ್ರಿ, ನಾವು ಅರ್ಧ ವರ್ಷಕ್ಕೆ 15% ಬಡ್ಡಿ ಕೊಡತ್ತೀವಿ. ಒಂದು ವರ್ಷಕ್ಕೆ ಎಷ್ಟು ಸಲ ಕೊಡ್ತೀವಿ ಹಂಗಂದ್ರೆ, 2 ಸಲ. ಹೌದಾ. ಯಾಕಂದ್ರೆ ಈ ಚಕ್ರ ಬಡ್ಡಿ ಅನ್ನುವಂಥದ್ದು ಏನಿರ್ತೈತಿ, ಬಡ್ಡಿ ಮೇಲೆ ಬಡ್ಡಿ ಬರ್ತಿರ್ತದೆ. ಅದಕ್ಕೆ ಏನ್ ಮಾಡೋಣ, ನಾವು ಡೈರೆಕ್ಟ್ ಆಗಿ ಸಕ್ಸೆಸಿವ್ ಸೂತ್ರ ಮಾಡೋಣ. ಮೊದ್ಲಿಗೆ 15% ಇತ್ತು, ಆಮೇಲೆ 15% ಏರಿಕೆ ಆಗತ್ತೈತೆ. ನಮ್ಮೆಲ್ಲರಿಗೂ ಸಕ್ಸೆಸಿವ್ ಸೂತ್ರ ಗೊತ್ತೈತಿ, A + B
ಪ್ಲಸ್ ಎ ಇಂಟು ಬಿ ಡಿವೈಡೆಡ್ ಬೈ 100. ನೋಡ್ರಿ ಮೊದ್ಲಿಗೆ 15 ಇತ್ತು, ಮತ್ತೆ 15 ಆಯ್ತು. 15 ಇಂಟು 15 ಅಂತಂದ್ರೆ 225 ಭಾಗಿಸು 100. ಓಕೆ, ಕೆಳಗಿನ 100 ಡಿವೈಡ್ ಮಾಡಿದ್ವಿ ಅಂದ್ರೆ 2 ಸ್ಥಾನ ಬಿಟ್ಟು ಏನಾಕತಿ ಇಲ್ಲಿ ಪಾಯಿಂಟ್ ಬರ್ತದ. 15 ಪ್ಲಸ್ 15 30, 30 ಪ್ಲಸ್ 2.25 ಅಂದ್ರೆ 32.25% ಬಡ್ಡಿ ಬಂತು. ಓಕೆ, ನಾವು 15,000 ರೂಪಾಯಿಕ ಎಷ್ಟು ಬಡ್ಡಿ ಕಟ್ಟತ್ತೀವಿ? 32.25 ಬಡ್ಡಿ ಕಟ್ಟತ್ತೀವಿ. ಹಂಗಾರ ಅಸಲು 100 ರೂಪಾಯಿ ಇರ್ತೈತಿ. ಅಸಲು ಎಷ್ಟು ಇರ್ತೈತಿ? 100 ರೂಪಾಯಿ. ಅದ್ರ ಮ್ಯಾಗ 32.25% ಬಡ್ಡಿ ಕಟ್ಟತ್ತು ಅಂದ್ರೆ ಎಷ್ಟು ಕಟ್ಟಿರ್ತೀವಿ ಟೋಟಲ್? ನಾವು 132.25% ಏನ್ ಮಾಡಿರ್ತೀವಿ? ಬಡ್ಡಿ ಕಟ್ಟಿರ್ತೀವಿ. ಹೌದಾ ಇಲ್ಲ? ಓಕೆ, ಇಲ್ಲಿ ನಿಮ್ಗೆ ಕನ್ಫ್ಯೂಸ್ ಆಗ್ಬೋದು. 32.25% ಬಡ್ಡಿ ಕಟ್ಟತ್ತವ್ರಿ ಅಂತಂದ್ರೆ ನೀವು 132 ಯಾಕೆ ಬರ್ಕೊಂಡ್ರಿ? ಅಸಲು ಯಾವಾಗಲೂ 100% ಇರ್ತದೆ, ನೆನಪಿರ್ಲಿ. 100 ರೂಪಾಯಿಗೆ ನಾವು 32.25 ರೂಪಾಯಿ ಬಡ್ಡಿ ಕಟ್ಟತ್ತು ಅಂದ್ರೆ ಟೋಟಲ್ ಎಷ್ಟು ಕಟ್ಟಿರ್ತೀವಿ ನಾವು? 132.25 ರೂಪಾಯಿ ಕಟ್ಟಿರ್ತೀವಿ. ಓಕೆ, ಈ 2 ಸ್ಥಾನ ಬಿಟ್ಟು ಪಾಯಿಂಟ್ ಐತಂತಂದ್ರ ಇದನ್ನ ತೆಗಿಬೇಕಂದ್ರೆ ಇಲ್ಲಿ 2 0 ಇಂದ ಗುಣಾಕಾರ ಮಾಡಬೇಕು. ಮ್ಯಾಲೆ 2 0ದಿಂದ ಗುಣಾಕಾರ ಮಾಡ್ರಿ ಅಂದ್ರೆ ಕೆಳಗೂ ಏನ್ ಮಾಡಬೇಕು? 2 0 ಇಂದ ಗುಣಾಕಾರ ಮಾಡಬೇಕು. ನೋಡ್ರಿ, 1 2 3 0, 1 2 3 0 ಕ್ಯಾನ್ಸಲ್ ಆಯ್ತು. ಆಯ್ತಾ? ಓಕೆ, 5 2 10, ಇಲ್ಲಿ 5ರಲ್ಲೇ ಕಟ್ತಾವ್ರಿ. ಇಲ್ಲ ಅಂದ್ರೆ ಏನ್ ಮಾಡ್ರಿ? ಈ 5ರಲ್ಲೇ ಕಟ್ತಾವ್ರಿ. 5 3 15. ಓಕೆ, ಎಷ್ಟು? 5 3 15. ಸಾರಿ, 5 3 15 ಆಯ್ತು. ಓಕೆ, ಈಗ ಇದನ್ನ ಏನ್ ಮಾಡೋಣ? ಗುಣಾಕಾರ ಮಾಡೋಣ. ಇಲ್ಲಾಂದ್ರೆ 2 1 2, 2 1/2. ಓಕೆ, ನಿಮ್ ಕ್ಯಾಲ್ಕುಲೇಷನ್ ಯಾವ್ದು ಈಸಿ ಆಗ್ತದೆ ಅದು ಮಾಡ್ರಿ. ಓಕೆ, ಎಷ್ಟು? 13,225 ಇಂಟು 1 ಅಂದ್ರೆ 13,225 ಆಯ್ತು. ಓಕೆ, ಈಗ ಮುಂದಿಂದ ಅರ್ಧ ಆಯ್ತದಲ್ಲ, ಅರ್ಧ ಒಂದು ಕೌಂಟ್ ಮಾಡ್ಬೇಕು. ಇದ್ರ ಅರ್ಧ ಅಂದ್ರೆ ಎಷ್ಟು ಆಕತಿ? 2 6 12, 2 6 12, 2 2 4, 2 2 4, 1 ಉಳಿತು, 2 5 10. ಹಂಗಂದ್ರೆ ಇವೆರಡನ್ನು ಕೂಡ್ಸಿದ್ರೆ ಎಷ್ಟು ಬಂತು? 5ಕ್ಕೆ 5, 5 2 7, 2 2 4, ಎಷ್ಟು ಬಂದೈತಿ? 5ಕ್ಕೆ 5, 5 2 7, 2 1 2. ಸಾರಿ, ಇದು 2 1 2 ಆಗ್ಬೇಕು. ಓಕೆ, 2 1 3, 6 2 8, 13 6 19. ಹಂಗಾರೆ ಯಾವ ಉತ್ತರ ಕರೆಕ್ಟ್ ಆಗಿತ್ತು? ಆಪ್ಷನ್ 1 ಸರಿಯಾದ ಉತ್ತರ ಆಗಿತ್ತು. ನೋಡ್ರಿ, ನಿಮ್ ಕ್ಯಾಲ್ಕುಲೇಷನ್ ಯಾವ್ದು ಈಸಿ ಆಗ್ತದ ಅದನ್ನ ಮಾಡ್ರಿ. ಓಕೆ, ನೆಕ್ಸ್ಟ್ 6ನೆಯ ಪ್ರಶ್ನೆ. 3 ಆಯತಾಕಾರದ ಜಮೀನುಗಳು ವಿಸ್ತೀರ್ಣ 70 ಮೀಟರ್ ಸ್ಕ್ವೇರ್, 84 ಮೀಟರ್ ಸ್ಕ್ವೇರ್ ಮತ್ತು 112 ಮೀಟರ್ ಸ್ಕ್ವೇರ್ ಅದಾವ. ಪ್ರತಿಯೊಂದರ ಉದ್ದ 7 ಮೀಟರ್ ಆಗಿದೆ. ಪ್ರತಿಯೊಂದರ ಉದ್ದ ಎಷ್ಟೈತೆ? 7 ಮೀಟರ್. ಏಕರೂಪದ ಆಯತಾಕಾರದ ಹೂವಿನ ಮಡಿಗಳನ್ನ ವಿಭಜಿಸಲಾಗಿದೆ. ಪ್ರತಿ ಹೂವಿನ ಮಡಿಯ ಅಗಲವನ್ನ ಕಂಡುಹಿಡಿಯಿರಿ. ನೋಡ್ರಿ, 70 ಮೀಟರ್ ಸ್ಕ್ವೇರ್ದು ಒಂದೈತಿ, ಒಂದು 84 ಮೀಟರ್ ಸ್ಕ್ವೇರ್, ಇನ್ನೊಂದು 112 ಮೀಟರ್ ಸ್ಕ್ವೇರ್ ಐತಿ. ಓಕೆ, ಈಗ ಎಲ್ಲ ಉದ್ದ ಎಷ್ಟೈತಿ? 7 ಮೀಟರ್. ಇದ್ರ ಉದ್ದ 7 ಮೀಟರ್ ಇತ್ತಂದ್ರ ಅಗಲ ಎಷ್ಟಿರ್ತದಪ್ಪ? 10 ಮೀಟರ್ ಇರ್ತೈತಿ. 7 10 70. ಇದ್ರ ಉದ್ದ 7 ಮೀಟರ್ ಇತ್ತಂದ್ರ ಇದ್ರ ಅಗಲ ಎಷ್ಟಿರ್ತೈತಿ? 12 ಇರ್ತೈತಿ. ಹೌದಾ ಇಲ್ಲ? ನೆಕ್ಸ್ಟ್ 7 12 84. ಇದ್ರ ಉದ್ದ 7 ಮೀಟರ್ ಇತ್ತಂದ್ರ ಅಗಲ ಎಷ್ಟಿರ್ತೈತಿ? 16 ಇರ್ತೈತಿ. 16 112. ಓಕೆ, ಈಗ ನಾವ್ ಏನ್ ಕಂಡಿಡ್ಬೇಕು? ಪ್ರತಿ ಅಗಲ ಕಂಡಿಡಿಬೇಕು. ಅದು ಏನಿರ್ಬೇಕು? ಅಗಲ ಸಮ ಇರ್ಬೇಕು. ಅಗಲ ಸಮ ಇರ್ಬೇಕಂತಂದ್ರ ಏನ್ ಕಂಡಿಡಿಬೇಕು? ಮೋಸ ಕಂಡಿಡಿಬೇಕು. 10 12 ಮತ್ತು 16ರ ಏನ್ ಕಂಡಿಡಿಬೇಕು? ಮೋಸ ಎಷ್ಟು ಬರ್ತದೆ? 2 5 10, 2 6 12, 2 8 16. ಮತ್ತೇನು ಕಾಮನ್ ಇಲ್ಲ ಅಂತಂದ್ರ ಏನು ಬಂತು ಉತ್ತರ? 2 ಬಂತು. ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿತ್ತು. ತುಂಬಾ ಸರಳವಾದ ಪ್ರಶ್ನೆ. ನೆಕ್ಸ್ಟ್ 7ನೇ ಪ್ರಶ್ನೆ. ಫಸ್ಟ್ ಏನ್ ಮಾಡ್ಬೇಕು? ನಾವು ಬ್ರಾಕೆಟ್ ಅನ್ನ ಸಾಲ್ವ್ ಮಾಡ್ಬೇಕು. ನೋಡ್ರಿ, ಬ್ರಾಕೆಟ್ ಅನ್ನ ಸಾಲ್ವ್ ಮಾಡ್ಬೇಕು. ಇದನ್ನ ಡೈರೆಕ್ಟ್ ಆಗಿ ಮಾಡೋಣ. ಮೊದ್ಲಿಕ್ಕೆ ಭಾಗಾಕಾರ. 16 1 16 3 48, 7 3 21. ಇದ್ರ ಉತ್ತರ ಎಷ್ಟು ಬಂತು? 21. 36ರೊಳಗ 21 ಕಳೆದ್ರ ಎಷ್ಟು ಬರ್ತದ? 15 ಬಂತು. ಇದ್ರ ಎಲ್ಲದರದ್ದು ಉತ್ತರ ಟೋಟಲ್ ಎಷ್ಟು ಬಂತು? 15 ಬಂತು. ಮೈನಸ್. ಓಕೆ, 19ರಾಗ 3 ಕೂಡಿಸಿದ್ರೆ ಎಷ್ಟು ಬಂತು? 20. 19 ಪ್ಲಸ್ 3 ಅಂತಂದ್ರ 22.
22ರಾಗ 24 ಕಳೆದ್ರೆ -2 ಬಂತು. ಓಕೆ, -2 ಮೈನಸ್ ಅಂತಂದ್ರೆ ಏನಾಯ್ತು, -2 ಮೈನಸ್ ಮೈನಸ್ ಏನಾಕತಿ, ಪ್ಲಸ್ ಆಗ್ತತಿ. ಅಂದ್ರೆ ಇದ್ರ ಉತ್ತರ ಎಷ್ಟು ಬಂತು, +2. 12 15 + 2 ಅಂತಂದ್ರೆ ಎಷ್ಟು ಉತ್ತರ ಬಂತು, 17 ಬಂತು. ಆಪ್ಷನ್ 1 ಸರಿಯಾದ ಉತ್ತರ ಆಗಿರುವಂಥದ್ದು. 8ನೆಯ ಪ್ರಶ್ನೆ ನೋಡ್ರಿ, ಎಷ್ಟು ಈಸಿ ಪ್ರಶ್ನೆ ಅದ. 8ನೇದು 28 ಸಂಖ್ಯೆಗಳ ಸರಾಸರಿ ಎಷ್ಟದ, 110 ಅದ. ಒಂದು ವೇಳೆ ನಾವು ಪ್ರತಿ ಸಂಖ್ಯೆಗೆ ಬಿ ಸಂಖ್ಯೆಯನ್ನು ಕೂಡಿಸಿದ್ರ, ಅಂದ್ರ ಒಂದೊಂದು ಸಂಖ್ಯೆಗೆ ಬಿ ಕೂಡಿಸ್ಕೊತಂಟಾರ, ಸರಾಸರಿ ಎಷ್ಟಾಯ್ತು, 128 ಆಗುತ್ತದೆ. ಹಾಗಾದ್ರೆ ಬಿ ಯ ಬೆಲೆ ಎಷ್ಟು ನೋಡ್ರಿ. ಪ್ರತಿ ಸಂಖ್ಯೆಗೆ ಕೂಡಿಸಿದಾರ, ಪ್ರತಿ ಸಂಖ್ಯೆಗೆ ಕೂಡಿಸಿದಾಗ 128 ಆಗೈತೆ. ಹಂಗಾದ್ರೆ ಎಷ್ಟು ಹೆಚ್ಚಾಗೈತೆ ನೋಡ್ರಿ, 110 ಇತ್ತು, ಪ್ರತಿ ಸಂಖ್ಯೆಗೆ ಕೂಡಿಸಿದಾಗ ಹೋದಾಗ ಎಷ್ಟಾಗೈತಿ, 128 ಆಗೈತಿ. 128ರಾಗ 110 ಕಳೆದ್ರೆ ಎಷ್ಟು ಬಂತ, 18 ಬಂತು. ಪೆನ್ ತೆಗೆಯೋ ಅವಶ್ಯಕತೆನೂ ಇರಲಿಲ್ಲ ಇದ್ರೊಳಗೆ. 9ನೆಯ ಪ್ರಶ್ನೆ ಏನಿದೆ ನೋಡ್ರಿ, ಲಸ ಕಂಡುಹಿಡಿರಿ. ಈ ಭಿನ್ನ ರಾಶಿಗಳ ಲಸ ಕಂಡುಹಿಡಿಬೇಕು, ಮಸ ಕಂಡುಹಿಡಿಬೇಕಂದಾಗ ಏನ್ ಮಾಡ್ಬೇಕು ನೋಡ್ರಿ. 9/4 ಅದ, 21/10 ಅದ, 63/20 ಇದೆ. ಓಕೆ, ಈಗ ಪ್ರತಿಯೊಂದು ಸಂಖ್ಯೆಯ ಲಸ, ಪ್ರತಿಯೊಂದು ಭಿನ್ನ ರಾಶಿಯ ಲಸ ಕಂಡುಹಿಡಿಬೇಕು ಅನ್ಕೊ. ಪ್ರತಿಯೊಂದು ಸಂಖ್ಯೆಯ ಲಸ ಕಂಡುಹಿಡಿಬೇಕಂತಂದ್ರ ನಾವು ಮೊದಲಿಗೆ ಏನ್ ಮಾಡ್ಬೇಕು, ಲಸ ಕೇಳಿದ್ರಿ ಅಂತಂದ್ರ ಮ್ಯಾಲ ಏನ್ ಮಾಡ್ಬೇಕು, ಅಂಶದ್ದು ಲಸ ಕಂಡುಹಿಡಿಬೇಕು, ಛೇದದ್ದು ಮಸ ಕಂಡುಹಿಡಿಬೇಕು. ಗೊತ್ತಾತಲ್ಲ, ಅಪ್ಪಿ ಮಸ ಕಂಡುಹಿಡಿ ಅಂದ್ರ ಅಂಶದ್ದು ಮಸ ಕಂಡುಹಿಡಿಬೇಕು, ಛೇದದ್ದು ಲಸ ಕಂಡುಹಿಡಿಬೇಕು. ಓಕೆ, ಈಗ ಏನ್ ಮಾಡೋಣ, ಮ್ಯಾಗಿಂದ್ರ ಲಸ 9, 21, 63 ಇವೆಲ್ಲದ್ರದ್ದು ಲಸ ಎಷ್ಟು ಬರ್ತದ, 63. ಯಾಕ 63 21ರಿಂದ ಬಾ ಹೋಗ್ತದ, 9ರಿಂದನೂ ಬಾ ಹೋಗ್ತದ, ಅದಕ್ಕೆ ಇದ್ರ ಲಸ ಎಷ್ಟು ಬಂತು, 63. ನೋಡ್ರಿ 4, 10, 20 ಇದ್ರಲ್ಲಿ ಮಸ ಅಂದ್ರ ಮಹತ್ತಮ ಸಾಮಾನ್ಯ ಬರ್ತದೆ. ಇದ್ರಲ್ಲಿ ಎಷ್ಟು ಬರ್ತೈತಿ, 4ರಿಂದ ಇದು ಹೋಗಂಗ, 2ರಿಂದ ಇದು ಹೋಗ್ತದ, ಇದು ಹೋಗ್ತದ, ಇದು ಹೋಗ್ತದ, 4ರಿಂದ ಇದು ಹೋಗ್ತದ, ಇದು ಹೋಗಂಗಿಲ್ಲ. ಹಂಗಾರ ಲಸ ಮಸ ಎಷ್ಟು ಬಂತು, 2 ಬಂತು. ಎಷ್ಟು ಬಂತು, 63/2 ಸರಿಯಾದ ಉತ್ತರ ಆಗಿತ್ತು. 10ನೆಯ ಪ್ರಶ್ನೆ, ಎಕ್ಸ್ ನ ಬೆಲೆ 7 ಕೊಟ್ರ, ವೈ ನ ಬೆಲೆ 2 ಕೊಟ್ರ, ಹಂಗಾರ ಇದ್ರ ಬೆಲೆ ಎಷ್ಟಾಗ್ತತಿ ಅಂತ ಕಂಡುಹಿಡಿ ಅಂದಾರ. 7x 7 ಇಂಟು ಎಕ್ಸ್ ನ ಬೆಲೆ ಎಷ್ಟೈತಿ, 7 7 7 49 ಪ್ಲಸ್ ವೈ ನ ಬೆಲೆ ಎಷ್ಟೈತಿ, 2 4 2 8. ಹೌದಾ ಇಲ್ಲ, ಹಾ ಓಕೆ. ಅನುಪಾತ 7 ಇಂಟು ಎಕ್ಸ್ ಅಂದ್ರ 49 ಮೈನಸ್ 7 ಇಂಟು ವೈ ಅಂತಂದ್ರ 8. 49ಕ್ಕ 8 ಕೂಡ್ಸಿದ್ರೆ ಎಷ್ಟಾಯ್ತಪ್ಪ, 57. 49ರಾಗ 8 ಕಳೆದ್ರೆ ಎಷ್ಟು ಬಂತಪ್ಪ, 41. ಆಪ್ಷನ್ 4 ಸರಿಯಾದ ಉತ್ತರ ಆಗಿತ್ತು. ನೋಡ್ರಿ ಎಷ್ಟು ಈಸಿ ಪ್ರಶ್ನೆ ಅದ. 11ನೆಯ ಪ್ರಶ್ನೆ ನೋಡ್ರಿ, ಫಸ್ಟ್ ಏನ್ ಮಾಡ್ಬೇಕು, ಭಾಗಾಕಾರ ಗುಣಾಕಾರ ಮಾಡ್ಬೇಕು. ಓಕೆ ನೋಡ್ರಿ, ಪೂರ್ತಿ ಬರ್ದ್ ಮಾಡ್ಲಾ, ಇಲ್ಲ ಡೈರೆಕ್ಟ್ ಮಾಡಿದ್ರೆ ನಮ್ಗೆ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು. 555 ಐತಿ ಪ್ಲಸ್ 44 ಇಂಟು 2 ಭಾಗಿಸು 11 ಮೈನಸ್ 25 ಇಂಟು 3 11 1 11 4 155 ಪ್ಲಸ್ 4 2 8 ಅಂದ್ರೆ ಎಷ್ಟಾಯ್ತಪ್ಪ, 563 ಮೈನಸ್ 25 3 75. 25 3 ಎಷ್ಟು ಬಂತು, 75 ಬಂತು. 563 ಒಳಗ 75 ಕಳೆದ್ರೆ ಎಷ್ಟು ಬರ್ತದ, 488. ಆಪ್ಷನ್ 2 ಸರಿಯಾದ ಉತ್ತರ ಆಗಿರುವಂಥದ್ದು. 12ನೆಯ ಪ್ರಶ್ನೆ, ಒಂದು ನಿರ್ದಿಷ್ಟ ಮೊತ್ತದಿಂದ 10% ಕಳೆದ ನಂತರ ಮತ್ತು ಶೇಷದಿಂದ 70% ಕಳೆದಾಗ 1188 ಉಳಿಯುತ್ತದೆ. ಹಾಗಾದರೆ ಮೊತ್ತ ಎಷ್ಟು? ಒಂದು ಯಾವುದೋ ಸಂಖ್ಯೆ ಐತಿ ಎಕ್ಸ್ ಅನ್ಕೊಳ್ಳೋಣ, ಅದ್ರೊಳಗ 10 ಕಳೆದ್ರ ಎಷ್ಟು ಉಳಿತೈತಿ, 90 ಉಳಿತೈತಿ. 100ರೊಳಗ 10 ಕಳೆದ್ರೆ ಎಷ್ಟು ಉಳಿತದು, 90% ಉಳಿತು. ಈ ಉಳಿದ್ರಾಗ ಮತ್ತೆ 70% ಕಳಿತಾರೆ. 70% ಕಳೆದ್ರೆ ಎಷ್ಟು ಉಳಿತು, 30% ಉಳಿತು. ಇಲ್ಲಿ ಕೊಟ್ಟದ್ದು ಉಳಿದ ಬೆಲೆ 1188. ಯಾವುದೇ ಒಂದು ಬೆಲೆಗೆ
10% ಕಳೆದ್ರೆ ಎಷ್ಟು ಉಳಿತು? 90% ಉಳಿತು. 90% ಅಂದ್ರೆ 90/100. ಇದು ಬಂದದ್ರೊಳಗೆ ಮತ್ತೆ 70% ಕಳಿತು. 70% ಅಂದ್ರೆ ಎಷ್ಟು ಉಳಿತು? 30% ಉಳಿತು. 30/100. ಆ ಉಳಿದಂತಹ ಬೆಲೆಯನ್ನ ಕೊಟ್ಟರ ಇಸ್ ಒಳಗೆ ಅದನ್ನ ಬರದೆ. 1 0 ಇಂದ 1 0 ಹೋಯ್ತು. 1 0 ಇಂದ 1 0 ಹೋಯ್ತು. ಈ 9 ಗುಣಾಕಾರದೊಳಗೆ ಐತಿ. ಈ ಕಡೆ ಬಂದ್ರೆ ಏನಾಕತಿ? ಭಾಗಾಕಾರ ಆಕತಿ. ಅದಕ್ಕೆ ಡೈರೆಕ್ಟ್ ಆಗಿ ಕಟ್ತಾ ಹೊಡಿ. 9 1 9, 2 ಉಳಿತು. 9 3 27, 1 ಉಳಿತು. 9 2 18. ಈ 3 ಗುಣಾಕಾರದೊಳಗೆ ಐತಿ. ಈ ಕಡೆ ಬಂದ್ರೆ ಏನಾಕತಿ? ಭಾಗಾಕಾರ ಆಕತಿ. ಅದಕ್ಕೆ ಡೈರೆಕ್ಟ್ ಇಲ್ಲೇ ಕಟ್ತಾ ಹೊಡಿತಾನೆ. 3 4 12, 3 4 12. 44 44 ಅಂತ ಯಾವ ಆಪ್ಷನ್ ಐತಿ? ಆಪ್ಷನ್ 4 ಐತಿ. ಈ ಕೆಳಗಿರುವಂತ 2 0 ಗುಣಾಕಾರದಾಗ ಭಾಗಾಕಾರದಾಗ ಇದ್ದದ್ದು ಈ ಕಡೆ ಬಂದ್ರೆ ಏನಕ್ಕವು? ಗುಣಾಕಾರದಾಗ ಆಗ್ತಾವು. ಹಂಗಾರೆ 4400 ಆಪ್ಷನ್ 4 ಸರಿಯಾದ ಉತ್ತರ ಆಗಿತ್ತು. ಓಕೆ, ಮುಂದಿನ ಪ್ರಶ್ನೆ 13ನೆಯ ಪ್ರಶ್ನೆ. ಒಂದು ವೇಳೆ R1 ಎಂಬ ಒಂದು ಸಂಖ್ಯೆಯು R2 ಎಂಬ ಇನ್ನೊಂದು ಸಂಖ್ಯೆಗಿಂತ ಶೇಕಡ 13ರಷ್ಟು ಕಡಿಮೆ ಇದ್ದರೆ ಮತ್ತು R2 ಸಂಖ್ಯೆಯು 5600ಕ್ಕಿಂತ ಶೇಕಡ 50ರಷ್ಟು ಹೆಚ್ಚಿದ್ದರೆ R1 ನ ಮೌಲ್ಯ ಎಷ್ಟು ಅಂತ ಕೇಳ್ಯಾರ. ಓಕೆ, ನೋಡ್ರಿ, ಒಂದು R1 ಅನ್ನುವಂಥ ಬದನ ಒಂದು ಸಂಖ್ಯೆ ಅದ, ಇನ್ನೊಂದು R2 ಅನ್ನುವಂಥ ಒಂದು ಸಂಖ್ಯೆ ಅದ. ನೋಡ್ರಿ, ಈ ಯಾರು ಕೇಳಿದ್ರ R1 ಅನ್ನುವ R2ಗಿಂತ 13ರಷ್ಟು ಕಡಿಮೆ ಅಂದ್ರೆ R2 100 ಇದ್ರೆ ಇವೆಷ್ಟು ಇರ್ತಾನೋ? 87 ಇರ್ತಾನೆ. ಯಾಕಂದ್ರೆ 13 ಕಡಿಮೆ ಇರ್ತಾನೆ, ಹೌದಿಲ್ಲ? ಹಂಗಾರೆ ಇವಂದು ಎಷ್ಟು ಇರ್ತೈತಿ? 87 ಇರ್ತದ. ಇಷ್ಟಂತೂ ಅರ್ಥ ಆಗಿದೆ. R2 ಸಂಖ್ಯೆ 5600ಕ್ಕಿಂತ 50ರಷ್ಟು ಏನೈತಿ? ಹೆಚ್ಚೈತಿ. R2 5600ಕ್ಕಿಂತ ಶೇಕಡ 50 ಏನೈತಿ? ಹೆಚ್ಚೈತಿ. ಹಂಗಾರ 5600ದ 50% ಎಷ್ಟಾಕತಿ? ಇದ್ರ ಅರ್ಧ, ಹೌದಿಲ್ಲ? ಇದ್ರ ಅರ್ಧ ಅಂತಂದ್ರೆ ಎಷ್ಟ? 2800 ಹೆಚ್ಚೈತಿ. ಹೆಚ್ಚೈತಿ ಅಂದ್ರೆ ಎಷ್ಟಾಯ್ತು ನೋಡ್ರಿ? ಇದ 8400 ರೂಪಾಯಿ. ಹಂಗಾರ 100 ಅಂತಂದ್ರೆ ಎಷ್ಟೈತಿ? ಇದು 8400 ರೂಪಾಯಿ ಐತಿ. 87 ಅಂದ್ರ ಎಷ್ಟು ಕಂಡುಹಿಡಿಬೇಕು? 0 ಇಂದ 0 0 0 ಕ್ಯಾನ್ಸಲ್ ಐತಿ. 84 ಇಂಟು 87 ನೋಡ್ರಿ, 7 4 28. ಲಾಸ್ಟ್ 8 ಎಲ್ಲೈತಿ? ಇಲ್ಲೈತಿ. ಹಂಗಾರ ಇದೇ ಇದ್ರದ್ದು ಕರೆಕ್ಟ್ ಆನ್ಸರ್. ಪೂರ್ತಿ ಗುಣಾಕಾರ ಮಾಡೋ ಅವಶ್ಯಕತೆ ಇರಲಿಲ್ಲ. 87 ಇಂಟು 84 ಅಂದ್ರೆ ಆಪ್ಷನ್ 4 ಸರಿಯಾದ ಉತ್ತರ ಆಗಿತ್ತು. ನೆಕ್ಸ್ಟ್ 14ನೇ ಪ್ರಶ್ನೆ. ಜಾನ್ ಒಂದು ಬ್ಯಾಂಕಿನ ಖಾತೆಯಲ್ಲಿ 1200 ರೂಪಾಯಿ ಠೇವಣಿ ಇಟ್ಟಾನ. 1200 ರೂಪಾಯಿ ಏನ್ ಮಾಡ್ಯಾನ? ಠೇವಣಿ ಇಟ್ಟಾನ. 4 ವರ್ಷಗಳ ನಂತರ ಅವನ ಖಾತೆಯಲ್ಲಿ ಒಟ್ಟು 1400 ರೂಪಾಯಿ ಹಣವಿತ್ತು. ಹಾಗಾದ್ರೆ ವಾರ್ಷಿಕ ಸರಳ ಬಡ್ಡಿಯ ದರವನ್ನ ಕಂಡುಹಿಡಿರಿ. ನೋಡ್ರಿ, ಅವೇನ್ ಮಾಡ್ಯಾನ? 1200 ರೂಪಾಯಿ ಇಟ್ಟಾನ. 1200 ರೂಪಾಯಿಗೆ 1400 ರೂಪಾಯಿ ಆಗೈತದ. ಹಂಗಾರ 1200 ರೂಪಾಯಿಗೆ ಎಷ್ಟು ಬಡ್ಡಿ ಸಿಕ್ಕೈತೆ ಅವಂಗ? 200 ರೂಪಾಯಿ ಬಡ್ಡಿ ಸಿಕ್ಕದ. 1200 ರೂಪಾಯಿಗೆ 200 ರೂಪಾಯಿ ಬಡ್ಡಿ ಸಿಕ್ಕದ. ಶೇಕಡ ಒಳಗ ಎಷ್ಟಾಗ್ತದ ನೋಡ್ರಿ. ಓಕೆ, 0 0 0 0, 2 1 2 6 ನೋಡ್ರಿ, ಅವಂಗ ಬಡ್ಡಿ ಎಷ್ಟು ಸಿಕ್ಕದ? 100/6%. ಇದು ಯಾವಾಗ? 1 ವರ್ಷ. ಇದು ಯಾವಾಗ? 4 ವರ್ಷಕ್ಕೆ. ಇದು ಎಷ್ಟಕ್ಕ? 4 ವರ್ಷಕ್ಕೆ. ಹಂಗಾದ್ರೆ 1 ವರ್ಷಕ್ಕೆ ಕಂಡು ಹಿಡಿಬೇಕಂದ್ರೆ ಏನ್ ಮಾಡ್ಬೇಕು? 4ರಿಂದ ಭಾಗಿಸ್ಬೇಕು. 4 1 4 25. 25/6 ಅಂದ್ರೆ ಎಷ್ಟು ಬಂತು? 4 6 24. ಎಷ್ಟು ಬಂತು? 4.17% ಬಂತು. ಓಕೆ, ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂದ್ಸರಿ ಹೇಳ್ತೀನಿ ನೋಡ್ರಿ. 1200 ರೂಪಾಯಿಗೆ 200 ರೂಪಾಯಿ ಬಡ್ಡಿ ಸಿಕ್ಕದ. ಶೇಕಡ ಕಂಡು ಹಿಡಿಬೇಕಂದ್ರೆ 100ಕ್ಕೆ. ಇದು ಎಷ್ಟು ವರ್ಷಕ್ಕೆ? 4 ವರ್ಷಕ್ಕೆ ಸಿಕ್ಕದ. ಹಂಗಾರೆ 1 ವರ್ಷಕ್ಕೆ ಕಂಡು ಹಿಡಿಬೇಕಂದ್ರೆ ಏನ್ ಮಾಡ್ಬೇಕು ನಾವು? 4ರಿಂದ ಭಾಗಿಸ್ಬೇಕು, ಹೌದಿಲ್ಲ? ಸೇಮ್ 0 0 0 0 ಕ್ಯಾನ್ಸಲ್ ಆಯ್ತು. 4 1 4 25. ಓಕೆ, 2 1 2 6 25/6 ಅಂತಂದ್ರೆ ಎಷ್ಟು ಬಂತು? 6 4 24. 1 ಉಳಿತು. ಪಾಯಿಂಟ್ ಕೊಟ್ಟಿವಿ. 6 1 6. 4 ಪಾಯಿಂಟ್ ಯಾವ ಆಪ್ಷನ್ ಇತ್ತು? ಆಪ್ಷನ್ ಡಿ 4ನೇ ಆಪ್ಷನ್ ಇತ್ತು. ಇದೇ ಸರಿಯಾದ ಉತ್ತರ ಆಗಿತ್ತು. ಓಕೆ, 15ನೇ ಪ್ರಶ್ನೆ. ಪಿ ಅವರು ಒಂದು ಕೆಲಸವನ್ನು 14 ದಿನಗಳಲ್ಲಿ ಪೂರ್ಣಗೊಳಿಸಬಲ್ಲರು. ಅದೇ ಕೆಲಸದ ಎಷ್ಟು ಭಾಗವನ್ನು ಪಿ ಅವರು 4 ದಿನಗಳಲ್ಲಿ ಪೂರ್ಣಗೊಳಿಸಬಲ್ಲರು? ಟೋಟಲ್ ಕೆಲಸದ 2 ದಿವಸದ 14 ದಿವಸದ. ಅದ್ರಾಗಿ 2 ದಿವಸ ಮಾಡತ್ತಾನೋ,
4 ದಿವಸ ಮಾಡತಾನ. ಇದನ್ನ ಭಿನ್ನ ರಾಶಿ ಒಳಗೆ ಬರಿ ಅಂದಾರ. ಓಕೆ, 2 2 4 2 7 14. ಸಿಂಪಲ್ ಪ್ರಶ್ನೆ. 14 ಕೆಲಸ ಇತ್ತು, ಅದ್ರೊಳಗೆ 4 ದಿವಸ ಕೆಲಸ ಮಾಡತ್ತಾನ. 14 ದಿವಸದೊಳಗೆ 4 ದಿವಸ ಕೆಲಸ ಮಾಡತ್ತಾನ. ಹಂಗಾರ ಎಷ್ಟು ಬಂತಪ್ಪ? 2 2 4 2 7 14. ನೆಕ್ಸ್ಟ್, ರಿಯಾ ಒಂದು ಲ್ಯಾಪ್ಟಾಪ್ ಅನ್ನು 35,000 ರೂಪಾಯಿಗೆ ಮಾರಾಟ ಮಾಡಿ 25% ಲಾಭ ಗಳಿಸಿದಳು. ಆಕೆ 30% ಲಾಭ ಗಳಿಸಬೇಕಾದ್ರೆ ಆಕೆ ಎಷ್ಟಕ್ಕೆ ಮಾರಬೇಕಾಗಿತ್ತು? ನೋಡ್ರಿ, 100 ರೂಪಾಯಿ ಸಾಮಾನ್ ಇತ್ತು, ಅದನ್ನ 25 ರೂಪಾಯಿ ಲಾಭಕ್ಕೆ ಮಾರತಾಳಕ್ಕೆ. ಅಂದ್ರೆ ಎಷ್ಟಕ್ಕೆ ಮಾರಿತಾಳಕ್ಕಿ? 125% ಮಾರಿತಾಳೆ. ಹೌದಾ ಇಲ್ಲ? 125% ಅಂತರ ಎಷ್ಟಕ್ಕೆ ಮಾರಿದಾಳಕ್ಕಿ? 35,000. 25% ಲಾಭ ತಗೊಳಂದಳ ಅಂದ್ರ 125% ಮಾರಿತಾಳು. 125% ಅಂದ್ರೆ ಎಷ್ಟು ಬಂತು? 30,000. ಆಕೆ 30% ಲಾಭ ಗಳಿಸ್ಬೇಕು. 100 ರೂಪಾಯಿ ಮ್ಯಾಗ 30% ಲಾಭ ಗಳಿಸ್ಬೇಕಂದ್ರೆ ಎಷ್ಟಕ್ಕೆ ಮಾರ್ಬೇಕಾಕಿ? 130ಕ್ಕೆ ಮಾರ್ಬೇಕು. 130 ಅಂದ್ರ ಎಷ್ಟು? ಕಡ್ತಾ ಹೊಡಿಯೋಣ ಡೈರೆಕ್ಟ್. 5ರಲ್ಲಿ ಹೊಡಿಯೋಣ. 5 2 10, 5 5 25. 5 2 10, 5 6 30. ಓಕೆ, 25 1 25. 10 ಉಳಿತಾ? 25 4 100. ಮುಂದೆ 2 0. 1400 ಇಂಟು 26. 14 14 70, 14 6 84. 14 2 28, 28 8 36. ಎಷ್ಟು ಬಂತು? 36,400. ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿತ್ತು. 17ನೇ ಪ್ರಶ್ನೆ. ಒಂದು ವಸ್ತುವಿನ ನಮೂದಿತ ಬೆಲೆಯು ಎಷ್ಟು? 9,600 ಆಗಿದೆ. ಮಾರಾಟ ಬೆಲೆಯು 6,336 ಆಗಿದೆ. ಹಾಗಾದ್ರೆ ವಸ್ತುವಿನ ಶೇಕಡವಾರು ರಿಯಾಯಿತಿ ಎಷ್ಟು? ನೋಡ್ರಿ, ಎಷ್ಟು ಡಿಸ್ಕೌಂಟ್ ಕೊಟ್ಟನವ ಟೋಟಲ್ ಆಗಿ? 9,600 6,336 ಕಳಿಬೇಕು. ಎಷ್ಟು ಬಂತು? 4 4 6 2 3 3,264 ಡಿಸ್ಕೌಂಟ್ ಕೊಟ್ಟಾನ. ಎಷ್ಟು ರೂಪಾಯಿ ಮ್ಯಾಗ? 9,600 ರೂಪಾಯಿ ಮ್ಯಾಗ. ಹಂಗಾರೆ ಶೇಕಡ ಕಂಡು ಹಿಡಿಬೇಕಂದ್ರೆ 100ರಿಂದ ಗುಣಿಸ್ಬೇಕು. 2 0 ಇಂದ 2 0 ಹೋಯ್ತು. ಡೈರೆಕ್ಟ್ 96ರಿಂದ ಹೊಡಿನೋ ಏನ 8ರಿಂದ ಹೊಡಿನೋ? 8ರಿಂದ ಹೊಡಿಯೋಣ. 8 1 8 2 8 4 32, ಮುಂದೊಂದು 0, 8 8 64. 12 1 12, 12 3 36, 4 ಉಳಿತು. 12 4 48. ಹಂಗಾರೆ ಎಷ್ಟು ಬಂತು? 34%. ಆಪ್ಷನ್ 4 ಸರಿಯಾದ ಉತ್ತರ ಆಗಿತ್ತು. 18ನೆಯ ಪ್ರಶ್ನೆ. ಒಂದು ವಸ್ತುವಿನ ನಮೂದಿತ ಬೆಲೆಯು ಅದರ ಅಸಲು ಬೆಲೆಗಿಂತ 25ರಷ್ಟು ಹೆಚ್ಚಿದೆ. ವಸ್ತುವನ್ನು ಲಾಭದಲ್ಲಿ ಮಾರಬೇಕಾದರೆ ಶೇಕಡ ಎಷ್ಟು ಗರಿಷ್ಠ ರಿಯಾಯಿತಿ ನೀಡಬೇಕು? ಇಂಥ ಪ್ರಶ್ನೆ ಭಾಳ ಬರ್ತವೆ ಎಕ್ಸಾಮ್ ಒಳಗ. ಭಾಳ ಸಿಂಪಲ್ ಇದೆ ನೋಡ್ರಿ. ಹೆಚ್ಚಾಗಿತ್ತಂದ್ರೆ ಏನ್ ಮಾಡ್ಬೇಕು? ಶೇಕಡ 25ರ ಬೆಲೆ ಎಷ್ಟು? ಶೇಕಡ 25ರ ಭಿನ್ನ ರಾಶಿ ಬೆಲೆ 1/4. ನಿಮ್ಗೆಲ್ಲ ಗೊತ್ತೈತಿ. 25ರ ಶೇಕಡ ಬೆಲೆ ಎಷ್ಟು? 25 ಭಾಗಿಸು 100. 25 1 25 4. ಹೆಚ್ಚಾಗಿತ್ತಪ್ಪ ಅಂದ್ರ ಇದಕ್ಕೆ ಕೂಡಿಸ್ರಿ. ಕಡಿಮೆ ಆಗಿತ್ತಪ್ಪ ಅಂದ್ರ ಇದ್ರಾಗ ಇದನ್ನ ಕಳೀರಿ. ಓಕೆ, ಗೊತ್ತೈತಲ್ಲ? ಹೆಚ್ಚಾಗಿತ್ತಂದ್ರ ಇದ್ರೊಳಗೆ ಇದನ್ನ ಕೂಡಿಸ್ರಿ. ಕಡಿಮೆ ಆಗಿತ್ತಂತಂದ್ರ ಇದ್ರೊಳಗೆ ಇದನ್ನ ಕಳೀರಿ. ಓಕೆ, ಈಗ 1ಕ್ಕೆ 4 ಕೂಡಿಸಿದ್ರೆ ಎಷ್ಟಾಯ್ತು? 5. ಮ್ಯಾಲ 1 ಇತ್ತು, 1. ಇದನ್ನ ಶೇಕಡಾಕ ಬದಲು ಮಾಡ್ಬೇಕಂದ್ರ 100ರಿಂದ ಗುಣಿಸ್ರಿ. 5 1 5 2. ಓಕೆ, ಎಷ್ಟು ಶೇಕಡ? 20%. ಆಪ್ಷನ್ 1 ಸರಿಯಾದ ಉತ್ತರ ಇರುವಂತದ್ದು. 19ನೇ ಪ್ರಶ್ನೆ. ಅನುಕ್ರಮವಾಗಿ 390 ಮೀಟರ್ ಮತ್ತು 250 ಮೀಟರ್ ಉದ್ದವನ್ನು ಹೊಂದಿರುವ 2 ರೈಲುಗಳು ಸಮಾಂತರ ಹಳಿಗಳಲ್ಲಿ ಅನುಕ್ರಮವಾಗಿ 78 ಕಿಲೋಮೀಟರ್ ಪ್ರತಿ ಗಂಟೆ ಮತ್ತು 66 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಚಲಿಸ್ತಾ ಇದ್ದಾವೆ. ಅವುಗಳ ಪರಸ್ಪರ ಹಾದು ಹೋಗಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ? ಟೈಮ್ ಕಂಡುಹಿಡಿಬೇಕು. ಟೈಮ್ ಕಂಡುಹಿಡಿಬೇಕಂದ್ರೆ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್. ಓಕೆ, ಡಿಸ್ಟೆನ್ಸ್ ಎಷ್ಟು ಕೊಟ್ಟರು? 2 ರೈಲಿನ ಉದ್ದ ಕೂಡಿಸ್ರಿ. 390 250 ಎಷ್ಟಾಯ್ತು? 390 ಪ್ಲಸ್ 250 ಅಂದ್ರೆ 640 ಆಯ್ತು. 640. ಸ್ಪೀಡ್ ಏನಕತಿ? 2 ಕಡೆದು ಕೂಡ್ತದ. 2 ಕಡೆ ಏನಾಗ್ತದ? ಕೂಡ್ತದ. ಅಪೋಸಿಟ್ ಹೊಂಟಿದ್ರ ಪ್ಲಸ್, 2 ಒಂದ ಕಡೆ ಹೊಂಟಿದ್ರ ಮೈನಸ್. 2 ಅಪೋಸಿಟ್ ಹೊಂಟಾವ, ಅದಕ್ಕೆ ಏನ್ ಮಾಡ್ಬೇಕು? ಇವನ್ 2 ಕೂಡಿಸ್ಬೇಕು. 78 ಪ್ಲಸ್ 66. 78 ಪ್ಲಸ್ 66 ಎಷ್ಟಾಗ್ತದ? 144. ಓಕೆ, ಇದನ್ನ ಕೆಳಗೆ ಯಾಕೆ ಬರ್ದಿಲ್ಲ? ಈಗ ನೋಡ್ರಿ, ಇವೆಲ್ಲ ಕಿಲೋಮೀಟರ್ ಪ್ರತಿ ಗಂಟೆ ಇದಾವು, ಆದ್ರೆ ಆನ್ಸರ್ ಅಲ್ಲೇ ಎದ್ರೊಳಗದಾವು
ಸೆಕೆಂಡ್ ಒಳಗದಾವ. ಹಂಗಾರೆ ನಾವು ಇದನ್ನ ಕಿಲೋಮೀಟರ್ ಪ್ರತಿ ಗಂಟೆ ಏನ್ ಮಾಡಬೇಕು, ಮೀಟರ್ ಪರ್ ಸೆಕೆಂಡ್ಗೆ ಬದಲು ಮಾಡ್ಬೇಕು. ಮೀಟರ್ ಪರ್ ಸೆಕೆಂಡ್ಗೆ ಹೆಂಗ್ ಬದಲು ಮಾಡ್ಬೇಕ, 5/18ರಿಂದ ಗುಣಿಸ್ಬೇಕು. ಮೀಟರ್ ಪರ್ ಸೆಕೆಂಡಿಗೆ ಬದಲು ಮಾಡ್ಬೇಕಂದ್ರೆ 5/18ರಿಂದ ಗುಣಿಸ್ಬೇಕು. ಅದ ಕಿಲೋಮೀಟರ್ ಪ್ರತಿ ಗಂಟೆಗೆ ಬದಲು ಮಾಡ್ಬೇಕಂದ್ರೆ 18/5ರಿಂದ ಗುಣಿಸ್ಬೇಕು. ಓಕೆ, ಈಗ 18ರಿಂದ ಡೈರೆಕ್ಟ್ ತಗೊಳ್ಳಿ. 18 5 90, 18 18 126, 18 8 144, 8 5 40. ಹಂಗಾರೆ ಸ್ಪೀಡ್ ಎಷ್ಟು ಬಂತು, 40. 0 ಇಂದ 0, 4 1 4, 4 6 24. ಎಷ್ಟು ಬಂತು, 16 ಸೆಕೆಂಡ್. ತುಂಬಾ ಸರಳವಾಗಿರುವಂತಹ ಪ್ರಶ್ನೆಯಾಗಿತ್ತು. 20ನೆಯ ಪ್ರಶ್ನೆ, ವಿದ್ಯಾರ್ಥಿಗಳ ಒಂದು ಗುಂಪಿನ ಸರಾಸರಿ ತೂಕವು 44 kg ಅದ. ಒಂದು ಸರಾಸರಿ ಗುಂಪಿನ ತೂಕ ಎಷ್ಟದ, 44. 20 kg ತೂಕದ ವಿದ್ಯಾರ್ಥಿಯು ನಿರ್ಗಮಿಸ್ತಾನ. 40 kg 44 ಇತ್ತು ಮೊದಲೇಕ ಸರಾಸರಿ, ಈಗ 40 ಹೊಂಟಾನ. 44 ಇತ್ತು ಮೊದಲೇಕ, 40 ಹೊಂಟಾನ. ಹಂಗಾರೆ ನಮ್ಮ ಸರಾಸರಿ ಏನಾಕತಿ, ಹೆಚ್ಚಿನ ಆಕತ್. ಹೌದಲ್ಲ, ಭಾಳ ರೊಕ್ಕ ಕೂಡ್ಸಿದ್ವಿ ನಾವು, ಅದ್ರಾಗ ಕಡಿಮೆ ಕೂಡ್ಸಿದವ್ ಆದ್ರ ನಮ್ಮ ಸರಾಸರಿ ಏನಾಕತಿ, ಹೆಚ್ಚಿಗೆ ಆಗ್ತತಿ. ನೋಡ್ರಿ ಎಷ್ಟು ಹೆಚ್ಚಿಗೆ ಅದ, 4 ಹೆಚ್ಚಿಗೆ ಇದೆ. ಓಕೆ, ನೆಕ್ಸ್ಟ್ 34 kg ತೂಕದ ಇನ್ನೊಬ್ಬ ವಿದ್ಯಾರ್ಥಿಯು ಗುಂಪಿಗೆ ಸೇರ್ತಾನೆ. ನೋಡ್ರಿ ನಾವು 44 ರೂಪಾಯಿ ಕೂಡಿಸಿದ್ವಿ, ಇನ್ನೊಬ್ಬ ಬಂದವ್ ಏನ್ ಮಾಡ್ತಾನು, 34 ರೂಪಾಯಿದ್ ಕೂಡ್ಸತ್ತಾನ. ಹಂಗಾರೆ ನಮ್ಮ ಸರಾಸರಿ ಏನಾಗ್ತತಿ, ಕಡಿಮೆ ಆಗ್ತೈತಿ. ಹೌದಲು, ಎಷ್ಟು ಕಡಿಮೆ ಆಗ್ತತಿ, 10 ಕಡಿಮೆ ಆಗ್ತದ. 4 ಹೆಚ್ಚಿಗೆ ಆಗಿತ್ತು, 10 ಕಡಿಮೆ ಆಗೈತಿ. ಓವರ್ ಆಲ್ ಆಗಿ ಎಷ್ಟು ಕಡಿಮೆ ಆಗೈತಿ, ನಮ್ದು 6 ಏನಾಗೈತಿ, ಕಡಿಮೆ ಆಗ್ಯದ. ಹಿಂಗಾಗೋದ್ರಿಂದ ಹೊಸ ಸರಾಸರಿ ಏನಾಗ್ಯದ, 43.4 ಆಗಿದ್ದು. ಮೊದಲಿಗೆ 44 ಇತ್ತು, ಈಗ ಎಷ್ಟಾಗೈತಿ, 43.4 ಆಗ್ಯದ. ಹಂಗಂದ್ರೆ ಎಷ್ಟು ಕಡಿಮೆ ಆಗೈತಿ ನೋಡ್ರಿ, 0.6 ಕಡಿಮೆ ಆಗ್ಯದ. ನಮ್ಮ ಪ್ರಕಾರ 0.6 ಕಡಿಮೆ ಆಗ್ಯದ. ಆದ್ರೆ ಓವರ್ ಆಲ್ ಆಗಿ ಎಷ್ಟು ಕಡಿಮೆ ಆಗ್ಯದ, 6 ಕಡಿಮೆ ಆಗ್ಯದ. ನಮ್ಮದು ಟೋಟಲ್ ಏನ್ ಕಂಡಿಡಿಬೇಕು ನಾವೀಗ, 0.6 ಅಂತಂದ್ರೆ ಒಬ್ಬರಿಗೆ ಎಷ್ಟು ಕಡಿಮೆ ಆಗ್ಯದ, 0.6 ಕಡಿಮೆ. 0.6 ಎಷ್ಟು ಜನರಿಗೆ, ಒಬ್ಬರಿಗೆ ಕಡಿಮೆ ಆಗ್ಯದ. ಓವರ್ ಆಲ್ ಆಗಿ 6 ಕಡಿಮೆ ಆಗೈತೆ ಅಂದ್ರೆ ಎಷ್ಟು ಜನರಿಗೆ ಕಡಿಮೆ ಆಗಿರ್ತದೆ. ಪಾಯಿಂಟ್ ತೆಗಿಬೇಕಂದ್ರೆ ಇಲ್ಲೊಂದು 0 ಕೊಟ್ರಿ, 6 1 6, 6 10 60. 10 × 1 ಅಂದ್ರೆ ಎಷ್ಟು ಬಂತು, 10 ಬಂತು. ಆಪ್ಷನ್ 3 ಸರಿಯಾದ ಉತ್ತರ ಆಗಿತ್ತು. ಓಕೆ ಸ್ನೇಹಿತರೆ, ತಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡ್ರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.